ಎಸ್ಟಿ ಬೋರ್ಡ್ನಲ್ಲಿ ಆಗಿರುವಂತಹ ಬ್ರಹ್ಮಾಂಡ ಭ್ರಷ್ಟಾಚಾರದ ವಿಚಾರದಲ್ಲಿ ಈಗ ಮುಖ್ಯಮಂತ್ರಿಗಳು ಏನು ಹೇಳ್ತಾ ಇದ್ದಾರೆ, ಉಪಮುಖ್ಯಮಂತ್ರಿಗಳು ಏನು ಹೇಳ್ತಾ ಇದ್ದಾರೆ ಅನ್ನುವಂಥದ್ದು ಅತ್ಯಂತ ಮಹತ್ವದ್ದಾಗಿದೆ. ನಾವು ಯಾರನ್ನು ಕೂಡ ರಕ್ಷಣೆ ಮಾಡಲ್ಲ, ಯಾರೇ ಆದರೂ ಕೂಡ ಕಾನೂನು ರೀತಿಯ ಕ್ರಮ ತೆಗೆದುಕೊಳ್ತೀವಿ ಅಂತ ಸಿಎಂ ಸಿದ್ದರಾಮಯ್ಯನವರು ಹೇಳಿದ್ದಾರೆ. ಹಾಗಿದ್ದಾಗ ಸಚಿವ ನಾಗೇಂದ್ರ ಅವರ ತಲೆದಂಡ ಬಹುತೇಕ ಫಿಕ್ಸ್ ಆಗಿದ್ದಾಗ ಇಷ್ಟು ಮೊತ್ತ ಅಕ್ರಮ ಆಗಿದ್ರೆ ಅದು ಸಿಬಿಐಗೆ ಕೇಸ್ ಹೋಗುತ್ತೆ. ಸಿಬಿಐಗೂ ನಾವು ಸಹಕಾರ ಕೊಡ್ತೀವಿ, ಸದ್ಯಕ್ಕೆ ಸಿಬಿಐಗೆ ಕೊಡೋ ಅವಶ್ಯಕತೆ ಇಲ್ಲ ಅಂತ ಸಿಎಂ ಡಿಕೆ ಶಿವಕುಮಾರ್ ಅವರು ಹೇಳುತ್ತಾ ಇದ್ದಾರೆ. ಸೊ ಮುಖ್ಯಮಂತ್ರಿಗಳು ಮತ್ತೆ ಉಪಮುಖ್ಯಮಂತ್ರಿಗಳು ಹೇಳ್ತಾ ಇರೋದು ಯಾರೇ ಆದರೂ ಕಾನೂನು ರೀತಿ ಕ್ರಮ ಅಂತ ಮುಖ್ಯಮಂತ್ರಿಗಳು ಹೇಳ್ತಾರೆ, ಯಾರನ್ನು ನಾವು ರಕ್ಷಣೆ ಮಾಡಲ್ಲ ಅಂತ. ಇನ್ನೊಂದು ಕಡೆಗೆ ಉಪಮುಖ್ಯಮಂತ್ರಿಗಳು ಹೇಳ್ತಾರೆ ಇಷ್ಟು ಮೊತ್ತ ಅಕ್ರಮವಾಗಿದ್ರೆ ಅದನ್ನು ಸಿಬಿಐಗೆ ಹೋಗುತ್ತೆ, ಅದು ಸಿಬಿಐಗೂ ನಾವು ಸಹಕಾರ ಕೊಡ್ತೀವಿ, ಆದರೆ ಸದ್ಯಕ್ಕೆ ಸಿಬಿಐಗೂ ಕೊಡೋ ಅವಶ್ಯಕತೆ ಇಲ್ಲ ಅಂತಾನೂ ಉಪಮುಖ್ಯಮಂತ್ರಿಗಳು ಹೇಳ್ತಾರೆ. ಸೊ ಈ ಕಡೆಗೆ ಕ್ರಮನೂ ಅಂತಾರೆ, ಕಾನೂನು ರೀತಿ ಕ್ರಮ ಅಂತಾರೆ, ರಕ್ಷಣೆ ಮಾಡಲ್ಲ ಅಂತಾರೆ. ಇನ್ನೊಂದು ಕಡೆಗೆ ಸಿಬಿಐ ಕೊಡೋ ಅವಶ್ಯಕತೆ ಇಲ್ಲ ಅಂತಾನೂ ಕೂಡ ಹೇಳ್ತಾರೆ. ಅವರು ಯಾರೇ ಆಗಿರಲಿ ಅವ್ರ ಮೇಲೆ ಕಾನೂನು ರೀತಿಯ ಕ್ರಮ ತಗೊಳ್ಳಿ. ಇಷ್ಟು ಕೋಟಿ ಆದಮೇಲೆ ನ್ಯಾಚುರಲಿ ನಾನು ಕೊಡಲಿ ನೀವು ಕೊಡದೆ ಹೋದ್ರೂ ಅದು ಸಿಬಿಐಗೆ ಹೋಗ್ತದೆ. ಇದು ಪ್ರೊಸೀಜರ್, ವಿ ಆಲ್ಸೋ ನೋ ದಟ್. ನಮಗೇನು ಗೊತ್ತಿಲ್ಲ ಅಂತ ತಿಳ್ಕೊಳ್ಬೇಡಿ. ಒಂದಿಷ್ಟು ಅಮೌಂಟ್ ಆದಮೇಲೆ ಯಾವ್ದಾದ್ರು ಬ್ಯಾಂಕ್ಸಲ್ಲಿ ಏನಾದ್ರು ಈ ಥರ ಆಗಿತ್ತು ಅಂತಂದರೆ ಏನು ಯಾವ ಸರ್ಕಾರ ಕೊಡಬೇಕಾದ್ದು ಇಲ್ಲ, ಅವರು ತಗೋಬೇಕಾದಿಲ್ಲ. ನ್ಯಾಚುರಲ್ ದಿ ಸಾಲ್ವ್ ವಿಲ್ ಗೋ ಟು ದಿ ಸಿಬಿಐ. ವಿ ನೋ ದಟ್, ವಿ ಆರ್ ರೆಡಿ ಟು ಕೋಆಪರೇಟ್. ಅವರು ಸರಿಯಾಗಿ ರಾಜಕಾರಣ ಇಲ್ಲದೆ ರಾಜಕೀಯ ಇನ್ವೆಸ್ಟಿಗೇಷನ್ ಮಾಡಲಿ. ಈಗ ಸದ್ಯಕ್ಕೆ ಸಿಬಿಐ ಸಂದರ್ಭ ಇಲ್ಲ, ನಾವೇ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದೀವಿ. ಕಾನೂನು ರೀತಿಯ ಕ್ರಮ ತಗೊಳ್ತೀವಿ. ಅವರು ಯಾರೇ ಆಗಿರಲಿ ಅವ್ರ ಮೇಲೆ ಕಾನೂನು ರೀತಿಯ ಕ್ರಮ ತಗೊಳ್ಳಿ. ಇಷ್ಟು ಕೋಟಿ ಆದಮೇಲೆ ನ್ಯಾಚುರಲಿ ನಾನು ಕೊಡಲಿ ನೀವು ಕೊಡದೆ ಹೋದ್ರೂ ಅದು ಸಿಬಿಐಗೆ ಹೋಗ್ತದೆ. ಇದು ಪ್ರೊಸೀಜರ್, ವಿ ಆಲ್ಸೋ ನೋ ದಟ್. ನಮಗೇನು ಗೊತ್ತಿಲ್ಲ ಅಂತ ತಿಳ್ಕೊಳ್ಬೇಡಿ. ಒಂದಿಷ್ಟು ಅಮೌಂಟ್ ಆದಮೇಲೆ ಯಾವ್ದಾದ್ರು ಬ್ಯಾಂಕ್ಸಲ್ಲಿ ಏನಾದ್ರು ಈ ಥರ ಆಗಿತ್ತು ಅಂತಂದರೆ ಏನು ಯಾವ ಸರ್ಕಾರ ಕೊಡಬೇಕಾದ್ದು ಇಲ್ಲ, ಅವರು ತಗೋಬೇಕಾದಿಲ್ಲ. ನ್ಯಾಚುರಲ್ ದಿ ಸಾಲ್ವ್ ವಿಲ್ ಗೋ ಟು ದಿ ಸಿಬಿಐ. ವಿ ನೋ ದಟ್, ವಿ ಆರ್ ರೆಡಿ ಟು ಕೋಆಪರೇಟ್. ಅವರು ಸರಿಯಾಗಿ ರಾಜಕಾರಣ ಇಲ್ಲದೆ ರಾಜಕೀಯ ಇನ್ವೆಸ್ಟಿಗೇಷನ್ ಮಾಡಲಿ. ಈಗ ಸದ್ಯಕ್ಕೆ ಸಿಬಿಐ ಸಂದರ್ಭ ಇಲ್ಲ, ನಾವೇ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದೀವಿ. ಕಾನೂನು ರೀತಿ. ನನ್ನ ಸಹೋದ್ಯೋಗಿ ಈಗ ಪೊಲಿಟಿಕಲ್ ಬ್ಯೂರೋ ಶ್ರೀನಿವಾಸ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಶ್ರೀನಿವಾಸ್, ಈಗ ಮುಖ್ಯಮಂತ್ರಿಗಳು ಹೇಳ್ತಾರೆ ಕಾನೂನು ರೀತಿಯಾದಂಥ ಕ್ರಮವನ್ನು ತೆಗೆದುಕೊಳ್ತೀವಿ, ಯಾರನ್ನು ರಕ್ಷಣೆ ಮಾಡಲ್ಲ ಅಂತ. ಉಪಮುಖ್ಯಮಂತ್ರಿಗಳು ಹೇಳ್ತಾರೆ ಅದು ಇಷ್ಟು ದೊಡ್ಡ ಮೊತ್ತದಾದ್ರೆ ಅದು ಆಟೋಮೆಟಿಕ್ಲಿ ಕೂಡ ಸಿಬಿಐಗೆ ಹೋಗುತ್ತೆ ಅಂತ. ಬಟ್ ಈಗ ಸಿಬಿಐ ಕೊಡೋ ಅವಶ್ಯಕತೆ ಇಲ್ಲ ಅಂತಾನು ಹೇಳ್ತಾರೆ. ಏನು ಮಾಡಬೇಕು ಅನ್ನುವಂಥ ಗೊಂದಲದಲ್ಲಿ ಸರ್ಕಾರ ಇದೆಯಾ ಅಂತ ಈ ಪ್ರಕರಣದಲ್ಲಿ? ಅರುಣ್, ಹೌದು, ಸರ್ಕಾರಕ್ಕೆ ಹೇಗೆ ಕ್ರಮ, ಯಾವ ಕ್ರಮ ತೆಗೆದುಕೊಳ್ಬೇಕು ಅನ್ನುವಂತಹ ಗೊಂದಲಗಳು ಇದ್ದಂತೆ ಕಾಣ್ತಾ ಇದೆ. ಹಾಗಾಗಿನೇ ಯಾವುದೇ ನಿಲುವಿಗೆ ಬರ್ತಿಲ್ಲ. ಒಂದ್ ಕಡೆ DCM ಅವರು ಹೇಳ್ತಾರೆ ಇಂತಿಷ್ಟು ಹಣದ ಅಕ್ರಮ ಆದ್ರೆ ನೇರವಾಗಿ ಸಿಬಿಐಗೆ ಕೇಸ್ ಹೋಗುವಂತ ಸಾಧ್ಯತೆ ಇದೆ ಅಂತ ಹೇಳ್ತಾರೆ. ನಿನ್ನೆ ದಿಢೀರಾಗಿ SIT ರಚನೆಯನ್ನ ಮಾಡ್ತಾರೆ, ಅದಾದ ನಂತರ ಇಬ್ಬರ ಬಂಧನ ಆಗುತ್ತೆ. ಸೊ ಒಂದಿಷ್ಟು ಗೊಂದಲಗಳು. ಬಿಜೆಪಿಯವರು ರಾಜೀನಾಮೆ ಕೇಳ್ತಿದ್ದಾರೆ. ಒಂದ್ ವೇಳೆ ಏನಾದ್ರು ನಾಗೇಂದ್ರ ಅವರ ರಾಜೀನಾಮೆ ಈಗ ಪಡೆದ್ರೆ ಸಹಜವಾಗಿ 1 ವರ್ಷದ ಸಂಭ್ರಮದಲ್ಲಿರುವಂತಹ ಸರ್ಕಾರಕ್ಕೆ ಕಪ್ಪು ಚುಕ್ಕೆ ಬೀಳುತ್ತೆ. ಹಾಗಾಗಿ ಯಾವ ಕ್ರಮಗಳನ್ನು ತೆಗೆದುಕೊಳ್ಬೇಕು ಅಂತ ಗೊತ್ತಾಗ್ತಿಲ್ಲ ಅಂತ ಅನ್ಸುತ್ತೆ. ಹಾಗಾಗಿನೇ ಸಿಎಂ ಅವರು ಕಾನೂನಾತ್ಮಕ ಕ್ರಮ ತೆಗೆದುಕೊಳ್ತೀವಿ, ಯಾರನ್ನು ರಕ್ಷಣೆ ಮಾಡಲ್ಲ ಅಂತಾರೆ. DCM ಅವರು ಕೂಡ ಹಾಗೆ ಹೇಳ್ತಾರೆ, ಆದ್ರೆ ಸಿಬಿಐಗೆ ಕೂಡ ಅವಶ್ಯಕತೆ ಇಲ್ಲ ಅಂತಾರೆ. ಸೊ ಇಬ್ಬರ ಹೇಳಿಕೆಯಲ್ಲೂ ಕೂಡ ಒಂದಿಷ್ಟು ಗೊಂದಲಗಳಿದ್ದಾವೆ. ಆದ್ರೂ ಕೂಡ DCM DK ಶಿವಕುಮಾರ್ ಹೇಳಿದಂತೆ ಒಂದಿಷ್ಟು ಅಕ್ರಮಗಳೇನಾದ್ರೂ ಹಣಕಾಸಿನ ವಿಚಾರದಲ್ಲಿ ಇಂತಿಷ್ಟು ಮೊತ್ತದ ಹೆಚ್ಚು ಅಕ್ರಮ ಆದ್ರೆ RBI ಗೈಡ್ಲೈನ್ಸ್ ಇದೆ, ನೇರವಾಗಿ ಅದು ಸಿಬಿಐ ತನಿಖೆ ಹೋಗ್ಬೇಕು ಅನ್ನುವಂಥದ್ದು. ಈಗ SIT ತನಿಖೆ ರಚನೆ ಮಾಡಿರೋದ್ರಿಂದ ಕಾನೂನಾತ್ಮಕ ವಿಚಾರಗಳು ಹೇಗೆ ಸಿಬಿಐ ಈಗ ತೆಗೆದುಕೊಳ್ಬಹುದಾ, ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ತನಿಖೆ ಮಾಡುವಂತ ಸಂದರ್ಭದಲ್ಲಿ ಅನ್ನುವಂಥದ್ದು. ಸೊ ಇದೆಲ್ಲ ವಿಚಾರವಾಗಿ ಒಂದಿಷ್ಟು ಗೊಂದಲ ಸರ್ಕಾರಕ್ಕೆ ಇದೆ. SIT ತನಿಖೆಯ ಮೇಲೆ ಏನಾದ್ರೂ ರಾಜ್ಯ ಸರ್ಕಾರವೇ ಸಿಬಿಐಗೆ ಕೊಡುತ್ತಾ ಕಾದ್ ನೋಡಬೇಕು. ಹಾಗಾಗಿ DK ಶಿವಕುಮಾರ್ ಅವರು ಕೂಡ 2-3 ದಿನ ನಮಗೆ ಟೈಮ್ ಕೊಡಿ, ಅದಾದ ನಂತರ ನಾವು ಕ್ರಮ ತೆಗೆದುಕೊಳ್ತೀವಿ ಅಂತ ಹೇಳಿರೋದ್ರಿಂದ ಬಹುಶಃ SIT ಟೀಮ್ನ ವರದಿ ಬಂದ ಬಳಿಕ ಮುಂದಿನ ಕ್ರಮಗಳನ್ನ ರಾಜ್ಯ ಸರ್ಕಾರ ತೆಗೆದುಕೊಳ್ಬಹುದು ಅಂತ ಅನ್ಸುತ್ತೆ. ಅರುಣ್. ಓಕೆ ಶ್ರೀನಿವಾಸ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ರೀತಿಯ ಕ್ರಮ ತಗೊಳ್ತೀವಿ. ಅವರು ಯಾರೇ ಆಗಿರಲಿ ಅವ್ರ ಮೇಲೆ ಕಾನೂನು ರೀತಿಯ ಕ್ರಮ ತಗೊಳ್ಳಿ. ಇಷ್ಟು ಕೋಟಿ ಆದಮೇಲೆ ನ್ಯಾಚುರಲಿ ನಾನು ಕೊಡಲಿ ನೀವು ಕೊಡದೆ ಹೋದ್ರೂ ಅದು ಸಿಬಿಐಗೆ ಹೋಗ್ತದೆ. ಇದು ಪ್ರೊಸೀಜರ್, ವಿ ಆಲ್ಸೋ ನೋ ದಟ್. ನಮಗೇನು ಗೊತ್ತಿಲ್ಲ ಅಂತ ತಿಳ್ಕೊಳ್ಬೇಡಿ. ಒಂದಿಷ್ಟು ಅಮೌಂಟ್ ಆದಮೇಲೆ ಯಾವ್ದಾದ್ರು ಬ್ಯಾಂಕ್ಸಲ್ಲಿ ಏನಾದ್ರು ಈ ಥರ ಆಗಿತ್ತು ಅಂತಂದರೆ ಏನು ಯಾವ ಸರ್ಕಾರ ಕೊಡಬೇಕಾದ್ದು ಇಲ್ಲ, ಅವರು ತಗೋಬೇಕಾದಿಲ್ಲ. ನ್ಯಾಚುರಲ್ ದಿ ಸಾಲ್ವ್ ವಿಲ್ ಗೋ ಟು ದಿ ಸಿಬಿಐ. ವಿ ನೋ ದಟ್, ವಿ ಆರ್ ರೆಡಿ ಟು ಕೋಆಪರೇಟ್. ಅವರು ಸರಿಯಾಗಿ ರಾಜಕಾರಣ ಇಲ್ಲದೆ ರಾಜಕೀಯ ಇನ್ವೆಸ್ಟಿಗೇಷನ್ ಮಾಡಲಿ.
ಈಗ ಸದ್ಯಕ್ಕೆ CBI ಸಂದರ್ಭ ಇಲ್ಲ, ನಾವೇ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದೀವಿ ಕಾನೂನು ರೀತಿಯ. ಸೊ ಇದರಲ್ಲಿ ಕೇವಲ ಸಚಿವ ನಾಗೇಂದ್ರ ಅವರ ತಲೆದಂಡ ಬಹುತೇಕ ಫಿಕ್ಸು ಅಂತ ಹೇಳ್ತಾ ಇದ್ದಾರೆ. ವೈ ಓನ್ಲಿ ನಾಗೇಂದ್ರ ಅವರು? ವೆರ್ ಇಸ್ ದ ಚೇರ್ಮನ್? ನಿಗಮದ ಅಧ್ಯಕ್ಷರು ಎಲ್ಲಿ? ವಾಲ್ಮೀಕಿ ಸಮುದಾಯದ ನಿಗಮದ ಅಧ್ಯಕ್ಷರನ್ನ ಮಾಡಿದಾರಲ್ವಾ? ಶಾಸಕರೇ ಇರೋದಲ್ವಾ? ಅವ್ರ ಜವಾಬ್ದಾರಿ ಇಲ್ವಾ? ನಾಗೇಂದ್ರ ಅವ್ರು ಮಾತ್ರ ಇದಕ್ಕೆ ಜವಾಬ್ದಾರ ಆಗ್ತಾರಾ? ನಿಗಮದ ಅಧ್ಯಕ್ಷರು ಬರೋದಿಲ್ವಾ?